ಮೇಡಮ್ ಸರ್, ಇನ್ನು ಈ ಹೋರಾಟಕ್ಕೆ ನೀವು ಧುಮುಕಿದೆ ಹೇಗೆ? ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನ್ನದೆಂದು ನಮ್ಮನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕವು ಸಹ ಅದೇ ಹನುಮಂತಪ್ಪ ವೃತ್ತದಲ್ಲಿ ಚಳುವಳಿ ಮಾಡ್ತಾ ಇತ್ತು. ಅಲ್ಲಿ ಜಿಲ್ಲಾಧ್ಯಕ್ಷರು ತೇಗೂರು ಜಗದೀಶ್ ಅರಸ್ ಅಂತ ಹೇಳಿ ನನಗೆ ಆ ಶಾಲ್ ಕೊಡ್ತಾರೆ, ಕೈಗೊಂದು ಬಾವುಟ ಕೊಡ್ತಾರೆ ಅಂತ ಹೇಳಿದಾಗ ಖುಷಿ ಆದಾಗ ಸಂದರ್ಭ. ಆ ಬಾವುಟವನ್ನ ತಗೊಂಡೋಗಿ ನನ್ನ ಮನೆ ಮೇಲೆ ಕಟ್ತಿದ್ದೆ ನಾನು. ಅವಾಗ ಆ ಕನ್ನಡದ ದೀಕ್ಷೆಯನ್ನ ನಾರಾಯಣಗೌಡರಿಂದ ಪಡೆದಿರೋದ್ರಿಂದ ನನಗೆ BMTC ಇದ್ರೂ ಸಹ ಸುಮ್ಮನೆ ಕರ್ತವ್ಯ ಮುಗಿಸಿ ಮನೆಗೆ ಹೋಗೋ ಆ ಜಾಯಮಂದವ್ರನ್ನಲ್ಲ ನಾನು. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು. BMTC ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿ ನೋಡಿ ಭಾಷೆಗೂ ಕೂಡ ಮಾನ್ಯತೆ ಕೊಡ್ಲೇಬೇಕು. ಅಲ್ಲಿ ರಕ್ಷಣಾ ವೇದಿಕೆಯ TN ನಾರಾಯಣಗೌಡರು ಅವರ ಹಾದಿಯಾಗಿ ನಿಮ್ಮ ಕೊಡುಗೆ ಏನು ಅಂತ? ಮರಾಠಿಲಿ ಮಾತಾಡ್ಲಿಲ್ಲ ಅಂತೇಳಿ ನಮ್ಮ ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿ ಪೋಕ್ಸೋ ಕಾಯ್ದೆ ಅಡಿಲಿ ಪ್ರಕರಣ ದಾಖಲಿಸ್ತಾರೆ. ನಮ್ಮ ಹೆಣ್ಮಗುವನ್ನ ದಿಟ್ಟಿಸಿ ನೋಡಿದ್ರು ಅಂತೇಳಿ. ಪಾಪ 50-55 ವರ್ಷ ಆಗಿರುವಂತಹ ನಿರ್ವಾಹಕರ ಮೇಲೆ 10,000 ಜನ ಕಾರ್ವೇ ಕಾರ್ಯಕರ್ತರನ್ನ ಬೆಳಗಾವಿಯಲ್ಲಿ ಬಾರಿ ದೊಡ್ಡ ಹೋರಾಟ ಮಾಡಿ ಆ ಪೋಕ್ಸೋ ಕಾಯ್ದೆ ಪ್ರಕರಣವನ್ನು ವಾಪಸ್ ತಗೊಳ್ಳೋವರೆಗೂ ಸಹ ನಾನು ಬೆಂಗಳೂರಿಗೆ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತೇಳಿ ಬಾರಿ ದೊಡ್ಡ ಹೋರಾಟ ಮಾಡಿ ಆ ಪ್ರಕರಣವನ್ನ ವಾಪಸ್ ತಗೊಳ್ತಾರೆ. ನಮ್ಮ ನೌಕರರಿಗೆ ಏನೇ ಸಮಸ್ಯೆ ಆದರೂ ಸಹ ನಾನು ಅವ್ರ ಜೊತೆಗೆ ನಿಂತ್ಕೊಂತೀವಿ. ಯಾಕಂದ್ರೆ ನನಗೊಂದು ಧೈರ್ಯ, ನನ್ನ ಹಿಂದೆ ನನ್ನ ಗುರುಗಳಿದ್ದಾರೆ. ದೇಹದ ಉಸಿರಿರೋವರೆಗೂ ಸಹ ನಾಡು ನುಡಿಯ ಪರವಾಗಿ ಒಂದಿಷ್ಟು ಕೆಲಸ ಮಾಡಬೇಕು. BMTC ಕನ್ನಡ ಸಂಘದ ಅಧ್ಯಕ್ಷರು ಜೊತೆಯಲ್ಲಿ ನಾರಾಯಣಗೌಡರು, ರಕ್ಷಣಾ ವೇದಿಕೆಯ ಶ್ರೀಯುತರಾದಂತಹ ನಾರಾಯಣಗೌಡರು ಶಿಷ್ಯರು ಆಗಿರುವಂತಹ ಪ್ರೀತಮ್ KS ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ತದನಂತರ ಸಾಕಷ್ಟು ವಿಚಾರದ ಕುರಿತು ಮಾತನಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಸ್ಕರ್ ಅವರೇ, ಸರ್ ಮೊದಲಿಗೆ ನಾಡು ನುಡಿ ಜಲ ಅಂತ ಬಂದಂತ ಸಂದರ್ಭದಲ್ಲಿ ಶ್ರೀಯುತರಾದಂತಹ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಯಾವತ್ತಿಗೂ ಕೂಡ ಮುನ್ನೆಲೆಗೆ ಬರ್ತಾರೆ. ಸೊ ಅವರ ಶಿಷ್ಯರಾಗಿ ಮೊದಲಿಗೆ ಅವ್ರ ಬಗ್ಗೆ ಹೇಳೋದಾದ್ರೆ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ TN ನಾರಾಯಣಗೌಡರು ನನ್ನ ಗುರುಗಳು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಮೊದಲು ಹೆಮ್ಮೆ ಆಗುತ್ತೆ. ಮೊದಲಿಗೆ ಯಾಕಂತಂದರೆ ಕನ್ನಡ ನಾಡು ನುಡಿ ನೆಲಜಲ ಭಾಷೆ ವಿಚಾರ ಬಂದಾಗ ವರ್ಷದ 365 ದಿವಸವೂ ಸಹ ದಿನದ 24 ಗಂಟೆಯೂ ಸಹ ಯಾರು ಈ ನಾಡಿನಲ್ಲಿ ಚಿಂತಿಸ್ತಾರೆ, ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ TN ನಾರಾಯಣಗೌಡರು ಅಂತ ಹೇಳಲಿಕ್ಕೆ ಕೇಳಿದ್ರೆ ತಪ್ಪಾಗಲಿದ್ದಿಲ್ಲ ಅಂತೇಳಿ ನನ್ನ ಭಾವನೆ. ಸರ್ BMTC ಕನ್ನಡ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ಹೇಳೋದಾದ್ರೆ, BMTC ಇಲ್ಲಿ ಕನ್ನಡ ಸಂಘಟನೆಯನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಯಾಕಪ್ಪ ಅಂತ ಅಂದ್ರೆ, ಬೆಂಗಳೂರಿನಲ್ಲಿ ನಮ್ಮ ಬಸ್ಗಳು ಹೇಗೆ ಕೆಲಸ ಮಾಡ್ತವೆ ಅಂದರೆ ಮನುಷ್ಯನ ದೇಹದಲ್ಲಿ ನರನಾಡಿಗಳು ಹೇಗೆ ಕೆಲಸ ಮಾಡ್ತವೆ ಆ ರೀತಿ ನಮ್ಮ ಬಸ್ಸುಗಳು ಇಡೀ ಬೆಂಗಳೂರನ್ನ ಸುತ್ತುವರಿದು ನಮ್ಮ ದಿನನಿತ್ಯ ಕೋಟ್ಯಾಂತರ ಜನರನ್ನ, ಲಕ್ಷಾಂತರ ಜನರನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸುರಕ್ಷಿತವಾಗಿ ತಲುಪಿಸುವಂಥ ಕೆಲಸ ಮಾಡ್ತಿದ್ದೇವೆ. ಅದ್ರ ಮಧ್ಯದಲ್ಲಿ ನಾವು ಕನ್ನಡವನ್ನು ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಸನ್ಮಾನ್ಯ ನಮ್ಮ ಗುರುಗಳಾದಂತಹ TN ನಾರಾಯಣಗೌಡರ ಆಶೀರ್ವಾದದಲ್ಲಿ ಇಲ್ಲೊಂದು ಕನ್ನಡ ಸಂಘಟನೆಯನ್ನು ಕಟ್ಟಬೇಕು ಅನ್ನೋ ತೀರ್ಮಾನವನ್ನು ಮಾಡಿಕೊಂಡು ಇಲ್ಲಿ ನಾವು ಕನ್ನಡ ಸಂಘಟನೆಯನ್ನು ಕಟ್ಟಿ ನಮ್ಮ ಚಾಲಕರಿಗೆ, ನಿರ್ವಾಹಕರಿಗೆ, ಅಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಸಿಬ್ಬಂದಿಗಳಿಗೆ ಒಂದಿಷ್ಟು ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಜಾಗೃತಿ ಮೂಡಿಸಿದ್ರೆ ಅವರು ಚಾಲಕರು, ನಿರ್ವಾಹಕರು ಜನಗಳ ಮಧ್ಯೆ ಕೆಲಸ ಮಾಡೋಂಥದ್ದು. ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚು ಬೆಂಗಳೂರಿನಲ್ಲಿ ನಮ್ಮ ಬಸ್ಗಳಲ್ಲಿ ಓಡಾಡುವಂಥವ್ರ ಸಂಖ್ಯೆ ಕನ್ನಡರಿಗಿಂತ ಇದ್ದಾರೆ. ಹಾಗಾಗಿ ಒಂದಿಷ್ಟು ನಮ್ಮ ಸಿಬ್ಬಂದಿಗಳಿಗೆ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಜಾಗೃತಿ ಮೂಡಿಸಿದಂಥ ಸಂದರ್ಭದಲ್ಲಿ ಅದು ಕನ್ನಡವನ್ನು ಬೆಳೆಸಲಿಕ್ಕೆ, ಉಳಿಸ್ಲಿಕ್ಕೆ ಒಂದಿಷ್ಟು ಸಹಕಾರ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರರ ಕನ್ನಡ ಕೃಷಿ ಪ್ರತಿಷ್ಠಾನ ಅಂತೇಳಿ ಸಂಘಟನೆಯನ್ನ ಸನ್ಮಾನ್ಯ ನಾರಾಯಣಗೌಡರ ಆಶೀರ್ವಾದದಲ್ಲಿ ಸಂಸ್ಥಾಪನೆ ಮಾಡಿದೀವಿ. ಯಾವಾಗ ಮಾಡಿದ್ದು ಸರ್? ಯಾವಾಗ ಈ ಸಂಘಟನೆ ಯಾವಾಗ ಹುಟ್ಟು ಹಾಕಿದೆ? ಯಾವಾಗ ಈ ಸಂಘಟನೆಯನ್ನ 2015ರಲ್ಲಿ ಪ್ರಾರಂಭ ಮಾಡಿದ್ವಿ. ಈಗ 2025 10 ವರ್ಷಗಳ ಪೂರೈಸಿದ್ದೀವಿ. ವಿವಿಧ ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಕನ್ನಡ ಪರವಾಗಿರ್ಬೋದು, ನೌಕರರ ಪರವಾಗಿರ್ಬೋದು, ನೌಕರರ ಆರೋಗ್ಯ ಹಿತದೃಷ್ಟಿಯಿಂದ ಇರ್ಬೋದು, ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಈಗ BMTC ನೌಕರರು ಅಂದ್ರೆ ಒಂದ್ ರೀತಿ ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಸರ್.
ಇವಾಗಿನ ಈ ಫಾಸ್ಟ್ ಲೈಫ್ ನಲ್ಲಿ ಅವ್ರಿಗೆ ಊಟ ಮಾಡೋದಕ್ಕೂ ಸಮಯ ಇರೋದಿಲ್ಲ, ಅವ್ರಿಗೆ ತಿಂಡಿ ತಿನ್ನೋದಕ್ಕೂ ಸಮಯ ಇರೋದಿಲ್ಲ, ಯಾವಾಗ ಮಲಗ್ತಾರೆ ಯಾವಾಗ ಎದ್ದೊಳ್ತಾರೆ ನಿಜವಾಗ್ಲೂ ಹೇಳೋದಕ್ಕೆ ಆಗೋದಿಲ್ಲ. ಇಂತಹ ಒತ್ತಡದ ಕೆಲಸದ ಮಧ್ಯೆ ಅವರು ನಿಮ್ಮ ಸಂಘದ ಕೊಡುಗೆ ಏನಾದ್ರೂ ಇದೆಯಾ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಅವರ ಕ್ಷೇಮಾಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ? ಹೌದು, ಇವತ್ತಿನ ದಿನಗಳಲ್ಲಿ ಒತ್ತಡದ BMTC ನೌಕರರು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಹೃದಯಘಾತದಂಥ ಸಮಸ್ಯೆಗಳು ಹೆಚ್ಚಾಗ್ತದೆ. ಹಾಗಾಗಿ ನಮ್ಮ ಸಂಘದ ವತಿಯಿಂದ ಆರೋಗ್ಯ ಶಿಬಿರಗಳನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಸರ್, ಇನ್ನು ಈ ನಮಗೆ ಇದು ಫೋನ್ ಕರೆ ಬರುತ್ತೆ ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ ತುರ್ತಾಗಿ ರಕ್ತದಾನಿಗಳು ಸಂಪರ್ಕಿಸಿ, ದಯವಿಟ್ಟು ಬ್ಲಡ್ ಬೇಕಾಗಿದೆ, ಈ ರೀತಿ ನಾವು ಮೆಸೇಜಸ್ಗಳನ್ನ, ಈ ರೀತಿ ಫೋನ್ ಕಾಲ್ ಎಲ್ಲ ಸಾಕಷ್ಟು ನೋಡಿದ್ವಿ. ನಿಮ್ BMTC ನೌಕರರ ಆ ಸಂಘದಲ್ಲೂ ಕೂಡ ಅಂದ್ರೆ ಎಂಪ್ಲಾಯೀಸ್ಗೂ ಈ ತರದ ಅನಿವಾರ್ಯತೆ ಬಂದಾಗ ಏನ್ ಮಾಡ್ತೀರಿ? ಸರ್, ನಮ್ಮಲ್ಲಿ ಒಂದು ರಕ್ತದಾನಿಗಳ ತಂಡವನ್ನು ರಚನೆ ಮಾಡ್ಕೊಂಡಿದ್ದೀನಿ. ನಮ್ಮ ನೌಕರರು ಯಾವಾಗ ಫೋನ್ ಮಾಡಿದ್ರು ಸಹ ಅವರಿಗೆ ರಕ್ತ ಕೊಡುವಂಥ ಒಂದಿಷ್ಟು ಜನ ಯುವಕರ ತಂಡ ಇದೆ ನಮ್ಮದು, ನಮ್ಮ ಸಂಘಟನೆ ವತಿಯಿಂದ ಮಾಡ್ಕೊಂಡಿದ್ದೀವಿ. ಅವ್ರು ಕೇಳಿದಂಥ ಸಂದರ್ಭದಲ್ಲಿ ನಾವು ತುರ್ತಾಗಿ ಅವ್ರನ್ನ ಕಳಿಸ್ಕೊಟ್ಟು ರಕ್ತ ಕೊಡುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಆರೋಗ್ಯ ಅಂತ ಬಂದಾಗ ಕೋವಿಡ್ ಸಂದರ್ಭದಲ್ಲಿ ಅನೇಕ ನೌಕರರಿಗೆ ಬೆಡ್ ಸಿಗ್ತಿಲ್ಲ ಅನ್ನುವಂತಹ ಸಂದರ್ಭ ಇತ್ತು. ಆವಾಗ ಕರ್ನಾಟಕ ರಕ್ಷಣಾ ವೇದಿಕೆಯ ಸಹಕಾರದಿಂದ ಆಸ್ಪತ್ರೆಗಳಲ್ಲಿ ಬೆಡ್ ಕೊಡಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಗಣನೆಗೆ ತೆಗೆದುಕೊಳ್ಬೇಕಂತೇಳಿ ಕೂಡ ನೀವು ಹೋರಾಟ ಮಾಡಿದ್ರಿ. ಆ ಹೋರಾಟದ ಬಗ್ಗೆ ಹೇಳೋದಾದ್ರೆ? ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರ ಘೋಷಣೆ ಮಾಡಬೇಕು ಅಂತೇಳಿ ಉದ್ದೇಶದಿಂದ ನಾವು ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ಪ್ರಾರಂಭದಲ್ಲಿ ನಾವು ಪತ್ರ ಚಳವಳಿಯ ಮೂಲಕ ಪ್ರಾರಂಭ ಮಾಡಿಸಿದ್ರಿ. ಸಾರಿಗೆ ನೌಕರರು ಅಂದರೆ ಕೇವಲ BMTC ನೌಕರರು ಅಷ್ಟೇ ಅಲ್ಲ, ಕರ್ನಾಟಕದ 4 ನಿಗಮಗಳು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಇರ್ಬೋದು, ವಾಯುವ್ಯ ರಸ್ತೆ ಸಾರಿಗೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, BMTC ಸೇರಿ 4 ನಿಗಮದ ನೌಕರರನ್ನ, ಸುಮಾರು 1,20,000 ಜನ ನೌಕರರನ್ನ ಸರ್ಕಾರಿ ನೌಕರ ಘೋಷಣೆ ಮಾಡಬೇಕು ಅಂತೇಳಿ ಹೋರಾಟವನ್ನು ಪ್ರಾರಂಭಿಸಿದ್ವಿ. ಪ್ರಾರಂಭಿಕ ಹಂತವಾಗಿ ನಾವು ಪತ್ರ ಚಳವಳಿ, ಸುಮಾರು 1,00,000 ನೌಕರರನ್ನ ಪತ್ರ ಚಳವಳಿಯನ್ನು ಮಾಡಿಸಿ ಅವತ್ತಿನ ಸರ್ಕಾರಕ್ಕೆ ಪತ್ರ ಬರೆಯುವಂಥ ಕೆಲಸ ಮಾಡಿದ್ವಿ. ಹಾಗೆಯೇ ಮುಂದುವರಿದು ನಾವು ಸಹಿ ಸಂಗ್ರಹ ಆಂದೋಲನವನ್ನು ಮಾಡಿದ್ವಿ. ಕರ್ನಾಟಕ ರಕ್ಷಣಾ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ TN ನಾರಾಯಣಗೌಡರು ಆಶೀರ್ವಾದದೊಂದಿಗೆ ಕಮಲ ಹಂಪನ ಅವರು, ಸಾಹಿತಿ ಕಮಲ ಹಂಪನವರು, ಮತ್ತು ಹಂಪ ನಾಗರಾಜಯ್ಯನವರು, ಮತ್ತು ನಟಿ ಅಶ್ವಿನಿ ಗೌಡರು ಮತ್ತು ಸ್ವಾಮೀಜಿಗಳು ಅವರೆಲ್ಲ ಅವ್ರನ್ನೆಲ್ಲ ಸೇರಿಸ್ಕೊಂಡು ಬರೀ ದೊಡ್ಡ ಹೋರಾಟ, ಟೌನ್ ಹಾಲ್ ಮುಂಭಾಗದಲ್ಲಿ ಸಹಿ ಸಂಗ್ರಹ ಆಂದೋಲನ ಮಾಡಿ ಸಂಗ್ರಹಿಸಿದಂಥ ಸಹಿಯನ್ನು ಸರ್ಕಾರಕ್ಕೆ ತಲುಪಿಸುವಂಥ ಚಳುವಳಿಯನ್ನು ಮಾಡಿದ್ವಿ. ಅದಾದ ನಂತರ ಮತ್ತೆ ನಮ್ಮ ಹೋರಾಟ ಮುಂದುವರಿತು. ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡ್ತು ಇದು ಕುರಿತು ವರದಿ ಕೊಡಲಿಕ್ಕೆ. ಹಾಗಾಗಿ ಅವಾಗೇನು ನಾವೇನು ಸುಮ್ಮನೆ ಕೂರಲಿಲ್ಲ, ನಾವು ಹೋರಾಟವನ್ನು ಹಂಗೆ ಮುಂದುವರಿಸಿದ್ವಿ. ನಾವು ಸಮಿತಿ ವರದಿಯನ್ನು ನಮ್ಮ ಪರವಾಗಿ ಕೊಡಬೇಕು ಅಂತೇಳಿ ಕಾಲ್ನಡಿಗೆ ಜಾಥವನ್ನು ಆಯೋಜನೆ ಮಾಡಿದ್ವಿ. ಸುಮಾರು ಈ ಕಾಲ್ನಡಿಗೆ ಜಾಥಾಕ್ಕೆ 10,000 ಜನ ನೌಕರರು ಪಾಲ್ಗೊಂಡಿದ್ರು. ಲಾಲ್ಬಾಗ್ ವೃತ್ತದಿಂದ ನಮ್ಮ KSRTC ಸೆಂಟ್ರಲ್ ಆಫೀಸ್ವರೆಗೆ ಬೃಹತ್ ಕಾಲ್ನಡಿಗೆ ಜಾಥಾ, ಜೊತೆಗೆ ಅಲ್ಲಿಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಕೊಡುವಂಥದ್ದು ಆಯೋಜನೆ ಮಾಡಿ ಸುಮಾರು 10,000 ಜನ ನೌಕರರು. ನಮಗೆ ಅವತ್ತು NRC ಮತ್ತು CAA ಪ್ರತಿಭಟನೆಗಳು ಇಡೀ ದೇಶಾದ್ಯಂತ ಭಾಳ ಉದ್ವಿಗ್ನವಾದ ಪರಿಸ್ಥಿತಿ ಇತ್ತು. ನಮ್ಮ ಹೋರಾಟಕ್ಕೆ ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ನಮಗೆ ಅನುಮತಿ ನೀಡಿರಲಿಲ್ಲ, ನಿರಾಕರಿಸಿದ್ರು. ಮತ್ತು ಇವಾಗ ಫ್ರೀಡಮ್ ಪಾರ್ಕ್ನಲ್ಲೇ ಹೋರಾಟ ಮಾಡಬೇಕು ಅಂತ ಇರೋದ್ರಿಂದ ರಸ್ತೆಯಲ್ಲಿ ಅವಕಾಶ ಮಾಡಿಕೊಡಲ್ಲ ಕಾಲ್ನಡಿಗೆ ಜಾಥಾಕ್ಕೆ ಅಂತ. ಆದರೂ ನಾವೇನು ಜಗ್ಲಿಲ್ಲ, ಅವರ ಅನುಮತಿ ಕೊಡಲಿಲ್ಲ ಅಂದರೂ ಸಹ ನಾನು ಲಾಲ್ಬಾಗಿಂದ ಕೇಂದ್ರ ಕಚೇರಿ KSRTC ಕೇಂದ್ರ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ಆರಂಭಿಸಿದ್ವಿ. ಸುಮಾರು 10,000 ಜನ ನೌಕರರು ಸೇರ್ಕೊಂಡಿದ್ರು. ಭಾರಿ ದೊಡ್ಡ ಹೋರಾಟ. ಆ ಹೋರಾಟದಲ್ಲಿ ಯಶಸ್ವಿಗೊಳಿಸಿದ್ವಿ. ಪೊಲೀಸ್ ಇಲಾಖೆಯವರು ನಮಗೆ ಅನುಮತಿ ಕೊಡಲಿಲ್ಲ. ನಮ್ಮ ಮೇಲೆ ಒಂದು ದಿವಸ ಮುಂಚಿತವಾಗಿ ನನ್ನನ್ನು ಬಂಧಿಸಿ, ಪ್ರಿವೆಂಟಿವ್ ಅರೆಸ್ಟ್ ಅಂತೇಳಿ ಬಂಧಿಸಿ ನನಗೆ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ರು. ನಿನಗೆ ಸಮಸ್ಯೆ ಆಗುತ್ತೆ, ಈ ಹೋರಾಟನ ತೆಗೆದುಕೊಳ್ಳಿ, ಮುಂದಕ್ಕೆ ಇಟ್ಕೊಳ್ಳಿ, ಇದು NACA ಭಾರಿ ದೊಡ್ಡ ಹೋರಾಟಗಳು ನಡೀತಿದೆ, ಈ ಸಂದರ್ಭದಲ್ಲಿ ಹೋರಾಟ ಬೇಡ ಅಂತೇಳಿ
ಆದರೆ ನಾವು ಇಟ್ಟ ಹೆಜ್ಜೆ, ನಾವು ಕರವೇ ನಾರಾಯಣಗೌಡರು ಶಿಷ್ಯರಾಗಿರೋದ್ರಿಂದ ಇಟ್ಟ ಹೆಜ್ಜೆ ವಾಪಸ್ ತಗೊಳ್ಳುವಂಥ ಜನ ನಾವಲ್ಲ. ಹಾಗಾಗಿ ನಮ್ಮ ನಾರಾಯಣಗೌಡರು ಹೇಳಿದ್ರು, ಈ ಹೋರಾಟ ಮುಂದುವರಿಸು, ವಾಪಸ್ ತಗೋಬೇಡ ಅಂತ. ಹಾಗಾಗಿ ನಾವು ಅವತ್ತು ರ್ಯಾಲಿಯನ್ನು, ಕಾಲ್ನಡಿಗೆ ಜಾಥವನ್ನು ಯಶಸ್ವಿಗೊಳಿಸಿ ಅವತ್ತಿನ ವ್ಯವಸ್ಥಾಪಕ ನಿರ್ದೇಶಕರಿಗೆ ನಾವು ಮನವಿ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಪ್ರೀತಮ್ ಸರ್, ಇನ್ನು ಈ ಹೋರಾಟಕ್ಕೆ ನೀವು ಧುಮುಕಿದ ಹೇಗೆ? ನಿಮ್ಮ ಬಾಲ್ಯದ ದಿನಗಳು, ನಿಮ್ಮ ವಿದ್ಯಾಭ್ಯಾಸದ ದಿನಗಳು, ಅದ್ರ ಬಗ್ಗೆ ಹೇಳೋದಾದ್ರೆ. ನಾನು ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲಿ, ಸುಮಾರು 6ನೇ ತರಗತಿ 7ನೇ ತರಗತಿ ಇದ್ದ ಸಂದರ್ಭದಲ್ಲಿ ಮಲ್ನಾಡ ಎಜುಕೇಶನ್ ಸೊಸೈಟಿ ಅಂತ ಒಂದು ಶಾಲೆಯಲ್ಲಿ ಓದ್ತಾ ಇದ್ದೆ, ಚಿಕ್ಕಮಂಗ್ಳೂರಿನಲ್ಲಿ. ಚಿಕ್ಕಮಂಗ್ಳೂರು ಮೂಲತಃ ನೀವು? ಚಿಕ್ಕಮಂಗ್ಳೂರಿನವರು. ಓಕೆ ಓಕೆ. ಅಲ್ಲಿ ಓದ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲೇ ಹತ್ತಿರದಲ್ಲಿ ಹನುಮಂತಪ್ಪ ವೃತ್ತ ಅಂತಿತ್ತು. ಈ ಚಳುವಳಿಗಳೆಲ್ಲ ಅಲ್ಲಿ ನಡೀತಾ ಇದ್ವು, ಆ ಜಿಲ್ಲಾ ಮಟ್ಟದ ಚಳುವಳಿಗಳೆಲ್ಲ. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕವು ಸಹ ಅದೇ ಹನುಮಂತಪ್ಪ ವೃತ್ತದಲ್ಲಿ ಚಳುವಳಿ ಮಾಡ್ತಾ ಇತ್ತು. ಕನ್ನಡಿಗರಿಗೆ ಕರ್ನಾಟಕಕ್ಕೆ ಸಮಸ್ಯೆ ಆದ ಸಂದರ್ಭದಲ್ಲಿ ಅಲ್ಲಿ ಜಿಲ್ಲಾ ಮಟ್ಟದ ಅಲ್ಲಿಯ ಜಿಲ್ಲಾಧ್ಯಕ್ಷರು ತೇಗೂರು ಜಗದೀಶ್ ಅರಸ್ ಅಂತೇಳಿ ಅವ್ರ ನೇತೃತ್ವದಲ್ಲಿ ಪ್ರತಿಭಟನೆಗಳು ನಡೀತಿತ್ತು. ನನಗೆ ಆ ಹಳದಿ ಕೆಂಪು ಬಾವುಟ ಶಾಲು ಎಲ್ಲ ಆಕರ್ಷಣೆಗೊಳಗಾಗಿ ನಾನು ಅಲ್ಲಿಯ ಹೋರಾಟದಲ್ಲಿ ಭಾಗಿಯಾಗ್ತಿದ್ದೆ. ಆಗ 6ನೇ ತರಗತಿ 7ನೇ ತರಗತಿ ಇದ್ದ ಸಂದರ್ಭದಲ್ಲಿ ನನಗೆ ಆ ಶಾಲ್ ಕೊಡ್ತಾರೆ, ಕೈಗೊಂದು ಬಾವುಟ ಕೊಡ್ತಾರೆ ಅಂತ ಹೇಳಿದಾಗ ನನಗೆ ಖುಷಿ ಆದಾಗ ಸಂದರ್ಭ. ಆ ಬಾವುಟವನ್ನು ತಗೊಂಡೋಗಿ ನನ್ನ ಮನೆ ಮೇಲೆ ಕಟ್ತಿದ್ದೆ ನಾನು. ಆವಾಗ ಆ ಖುಷಿಗೆ ನಾನು ಆ ಹೋರಾಟದಲ್ಲಿ ಭಾಗಿಯಾಗ್ತಿದ್ದೆ. ಹಾಗೆ ಮುಂದುವರೆದ ದಿನಗಳಲ್ಲಿ ನಾನು ಅಲ್ಲಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದೆ. ಅನೇಕ ಹೋರಾಟಗಳನ್ನು, ಕನ್ನಡ ಚಳುವಳಿ ಜೊತೆಗೆ ವಿದ್ಯಾರ್ಥಿ ಚಳುವಳಿಗಳಲ್ಲೂ ಸಹ ನಾನು ಅವತ್ತಿಗೆ ಭಾಗವಹಿಸ್ತಿದ್ದೆ. ಹಾಗೆ ವಿದ್ಯಾರ್ಥಿ ಚಳುವಳಿ ಜೊತೆಗೆ ನನಗೆ BMTCಯಲ್ಲಿ ಕೆಲಸ ಆಯಿತು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ತಾಂತ್ರಿಕ ಸಿಬ್ಬಂದಿಯಾಗಿ ನಾನು ಅಪ್ಲಿಕೇಶನ್ ಹಾಕಿದ್ದೆ, ಎಕ್ಸಾಮ್ ಬರದೆ ಕೆಲಸ ಆಯಿತು. ಹಾಗಾಗಿ ಚಿಕ್ಕಮಂಗ್ಳೂರಿನಿಂದ ಬೆಂಗಳೂರಿಗೆ ಬಂದೆ. ನಾನು ಬೆಂಗಳೂರಿಗೆ ಬಂದು ಇಲ್ಲೂ ಕೆಲಸ ಕರ್ತವ್ಯ ನಿರ್ವಹಿಸೋದ್ರ ಜೊತೆಗೆ ಈ ಕನ್ನಡ ಕಟ್ಟುವಂಥ ಕೆಲಸ ಸುಮ್ಮನೆ ಕೂರ್ಲಿಕ್ಕಾಗಲ್ಲ ನಾವು. ಅಲ್ಲಿ ಹೋರಾಟ ಅವಾಗಿತ್ತಿನ ದಿನಗಳಲ್ಲಿ ಆ ತೇಗೂರು ಜಗದೀಶ್ ಅವರು ನಮ್ಮನ್ನ ಸ್ವಲ್ಪ ಸ್ಫೂರ್ತಿದಾಯಕವಾಗಿ ಮಾತಾಡ್ತಿದ್ದು, ಭಾಷಣ ಅವೆಲ್ಲ ಕೇಳಿ ನಾವು ಉತ್ತೇಜನಗೊಳಗಾಗಿದ್ದೆ. ಮತ್ತು ನಾನು ವಿದ್ಯಾರ್ಥಿಯಾಗಿದ್ದಾಗಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರಿನಲ್ಲಿ ನಡೀತಿದ್ದಂಥ ಹೋರಾಟ ಕಾರ್ಯಕ್ರಮಕ್ಕೆ ಅಲ್ಲಿಯ ಜಿಲ್ಲಾಧ್ಯಕ್ಷರು ನಮ್ಮನ್ನು ಕರ್ಕೊಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ಭಾಷಣ ಅವರು ಯುವಕರಿಗೆ ಪ್ರೇರೇಪಿಸ್ತಿದ್ದು, ನಾಡು ನುಡಿಯ ವಿಚಾರವಾಗಿ ಇಂಜೆಕ್ಷನ್ ಕೊಟ್ಟಂಗೆ ಆಗೋದು ನಮಗೆ. ಆ ಕನ್ನಡದ ದೀಕ್ಷೆಯನ್ನು ನಾರಾಯಣಗೌಡರಿಂದ ಪಡೆದಿರೋದ್ರಿಂದ ನನಗೆ BMTCಯಲ್ಲಿ ಇದ್ರೂ ಸಹ ಸುಮ್ಮನೆ ಕರ್ತವ್ಯ ಮುಗಿಸಿ ಮನೆಗೆ ಹೋಗೋ ಆಗ್ಲಿಲ್ಲ, ಆ ಜಾಯಮಂದವ್ರನ್ನ ಅಲ್ಲ ನಾನು. ಹಾಗಾಗಿ ಮತ್ತೆ BMTCಯಲ್ಲಿ ಒಂದು ಕನ್ನಡ ಸಂಘಟನೆಯನ್ನ ಕಟ್ಟಲೇಬೇಕು ಅಂತೇಳಿ ನಾರಾಯಣಗೌಡರ ಆಶೀರ್ವಾದವನ್ನ ಕೇಳಿದೆ. ನಾರಾಯಣ ಕಟ್ಟು, ಒಳ್ಳೇದಾಗ್ಲಿ, ನಿನ್ ಜೊತೆಗೆ ನಾನು ಇರ್ತೀನಿ, ಕನ್ನಡದ ಕೆಲ್ಸಕ್ಕೆ ನಾವ್ ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳಿ ಅವತ್ತಿಂದ ಇವತ್ತಿನವರೆಗೂ ಸಹ ಸನ್ಮಾನ್ಯ ನಾರಾಯಣಗೌಡರು ನಮ್ಮ ಜೊತೆಗಿದ್ದಾರೆ. ಸುಮಾರು 10 ವರ್ಷ ಆಯ್ತು ಕನ್ನಡ ಸಂಘಟನೆ ಬೆಂಗಳೂರು ಭಾಗಿಯಾಗಿ. ಆ ಕನ್ನಡ ಸಂಘಟನೆ ಕಟ್ಟಿ ಬೆಂಗಳೂರಲ್ಲಿ 10 ವರ್ಷ ಆಯ್ತು. ಸೊ ನೀವು ಕನ್ನಡ ಸಂಘಟನೆ, ಹೋರಾಟ, BMTC ಇದರ ಹೊರತಾಗಿಯೂ ಕೂಡ ಒಂದಷ್ಟು ಸಾಮಾಜಿಕ ಕಳಕಳಿಯೊಂದಿಗೆ ನೀವು ಉತ್ತರ ಕರ್ನಾಟಕದ ನೆರೆಯಾದಂತ ಸಂದರ್ಭದಲ್ಲಿ ಅಲ್ಲಿಗೆ ಹೋಗ್ತೀರಿ, ಅಲ್ಲೊಂದಷ್ಟು ಸಹಾಯ ಹಸ್ತ ಚಾಚ್ತೀರಿ, ಜೊತೆಯಲ್ಲಿ ಆಶ್ರಮಕ್ಕೆ ಹೋಗ್ತೀರಿ, ಆಶ್ರಮದಲ್ಲೂ ಕೂಡ ಒಂದಷ್ಟು ನೆರವಾಗ್ತೀರಿ. ಇವತ್ತೆಲ್ಲ ಒಂದ್ ಕಡೆ ರೋಡಲ್ಲಿ ಹೋಗ್ತಾರೆ ಅಂತ ಒಬ್ಬ ಭಿಕ್ಷುಕನಿಗೆ 10 ರೂಪಾಯಿ ತೆಗ್ದು ಹಾಕೋದಕ್ಕೂ ಹಿಂದೆ ಮುಂದೆ ನೋಡುವಂತ ಜನರ ಮಧ್ಯೆ ಹೆಂಗೆ ಇದೆಲ್ಲ ಸಾಧ್ಯವಾಯ್ತು ಅಂತೇಳಿ, ನಿಮ್ಮ ಬರುವಂತ ಸಂಬಳದಲ್ಲೇ ಇದೆಲ್ಲ ಹೆಂಗ್ ನಿಭಾಯಿಸ್ತಾ ಹೋಗ್ತಾ ಇದ್ದೀರಿ, ಅದು ಆಶ್ಚರ್ಯ. ನಾನು ಚಿಕ್ಕದ್ರಲ್ಲಿ ನನ್ನ ಬಾಲ್ಯ ಜೀವನ ನಮ್ಮ ಅಜ್ಜಿ ಮನೇಲಿ ಕಳೆದೆ. ಸುಮಾರು ಒಂದು 3ನೇ ತರಗತಿವರೆಗೆ ನಮ್ಮ ಅಜ್ಜಿ ಮನೆಗೆ. ನಮ್ಮ ಅಜ್ಜ ಆ ಭಾಗದ ನಾಯಕರು, ಲೀಡರ್, ಅಲ್ಲಿ ಚೇರ್ಮನ್ ಆಗಿದ್ರು, ತುಂಬಾ ಹೆಸರು ಮಾಡಿದ್ರು. ಜವರ್ ಶೆಟ್ರು ಅಂತೇಳಿ ಅವ್ರ ಹೆಸರು. ಆ ಭಾಗದಲ್ಲಿ ನಾಯಕರಾಗಿರೋದ್ರಿಂದ ನಮ್ಮ ಮನೆಗೆ ಅನೇಕರು ಬರ್ತಾ ಇದ್ರು, ಹೋಗ್ತಿದ್ರು ನಮ್ಮ ಅಜ್ಜನ ಮನೆಗೆ. ನಾನು ಅಲ್ಲೇ ಬಾಲ್ಯ ಕಳೆದಿರೋದ್ರಿಂದ ನಾನು ಅವರ ನಡವಳಿಕೆಯನ್ನ ನಾನು ನಿರಂತರವಾಗಿ ಗಮನಿಸ್ಕೊಂಡ್ ಬರ್ತಿದ್ದೆ. ಬಹುಶಃ ನನಗೆ ಅದು ಪ್ರೇರಣೆ ಆಯಿತು ಅಂತ ಅನ್ಕೊಳ್ತೀನಿ. ಯಾಕಂತ ಅಂದರೆ ನಮ್ಮದು ಮುಖ್ಯ ರಸ್ತೆಯಲ್ಲಿತ್ತು ಮನೆ. ನಮ್ಮ ಮನೆ ಮುಂದೆ ಸುಮಾರು 3-4 ಹಳ್ಳಿಗಳಿಗೆ ನಡ್ಕೊಂಡು ಹೋಗ್ತಾ ಇದ್ರು. ಅವತ್ತಿನ ಕಾಲಕ್ಕೆ ಬಸ್ಸು, ಬೈಕು, ಕಾರು ಇರಲಿಲ್ಲ, ಎತ್ತಿನ ಗಾಡಿಗಳು ಇರ್ತಿದ್ವು, ಕಡಿಮೆ ಇದ್ವು ಅಂದ್ರೆ ಕಡಿಮೆ. ಹೂ ಮಾರೋರು ಅವ್ರು ಇವರೆಲ್ಲ ನಡ್ಕೊಂಡು ಹೋಗ್ತಾ ಇರೋರು. ಆ ಸಂದರ್ಭಕ್ಕೆ ನಮ್ಮ ಅಜ್ಜಿ ಮನೆಯಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ
ಮಜ್ಜಿಗೆ ಮಾಡಿಟ್ಟಿರೋರು. ನೆಟ್ಕೊಂಡು ಹೋಗುವಂಥ ಜನ ದಣಿದಿರ್ತಾರೆ, ಅವ್ರು ಕುಡ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ. ಹಾಗಾಗಿ ಅದೆಲ್ಲ ನನಗೆ ಪ್ರೇರಣೆ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ನೆರೆ ಬಂದಂಥ ಸಂದರ್ಭದಲ್ಲಿ ನಾವು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರ ಕನ್ನಡ ಕೃಷಿ ಪ್ರತಿಷ್ಠಾನ ಸಂಘಟನೆಯಿಂದ ಸುಮಾರು ನರಗುಂದದ ಒಂದು ಹಳ್ಳಿಯ ಸುಮಾರು ಒಂದು 100 ಮನೆ ಇರುವಂಥ ಒಂದು ಹಳ್ಳಿ 100 ಮನೆಗೂ ಸಹ ಪಾತ್ರೆ ಎಲ್ಲ ಹೋಗ್ಬಿಟ್ಟಿದ್ವು. ಪ್ರವಾಹದಿಂದ ಮನೆಯಲ್ಲಿರುವ ಸಾಮಗ್ರಿಗಳು ಮನೆ ಎಲ್ಲ ಬಿದ್ದಿದ್ದು ಎಲ್ಲ ಹೋಗಿತ್ತು. ನಾವು ಸಂಪೂರ್ಣವಾಗಿ ಮನೆ ಕಟ್ಟಿ ಅವ್ರಿಗೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಅವ್ರ ಮನೆಗೆ ಬೇಕಾಗುವಂತಹ ಪಾತ್ರೆಯಿಂದ ಹಿಡಿದು ಒಂದು ಕಿಟ್ಗಳನ್ನು ಮಾಡಿ ದಿನಸಿ ಪದಾರ್ಥ ದಿನನಿತ್ಯ ಬಳಸುವಂತಹ ಕಿಟ್ಗಳನ್ನು ಮಾಡಿ ಒಂದು 100 ಮನೆಯವರಷ್ಟು ಕೊಟ್ಟಿದ್ವಿ. ನಾವು ಒಂದು ಅದ್ಭುತವಾದ ಕಾರ್ಯಕ್ರಮ ನಮ್ಮ ಹುಡುಗರು ಎಲ್ಲ ಸೇರ್ಕೊಂಡು ಮಾಡಿದ್ರಿ. ಇನ್ನು ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದು? ಆಶ್ರಮ ಅನ್ನೋದು ನಾನು ಏನಾದ್ರು ವಿಶೇಷ ಸಂದರ್ಭ ಇದ್ದಾಗ ಆಶ್ರಮಗಳಿಗೆ ಭೇಟಿ ಮಾಡಿದ್ರೆ ಏನೋ ಒಂಥರ ನನಗೆ ಸಮಾಧಾನ. ಹಾಗಾಗಿ ಆಶ್ರಮಗಳಿಗೆ ಹೋಗಿ ಅಲ್ಲಿಯ ಜನರ ಜೊತೆ ಬೆರೆತು ಒಂದಿಷ್ಟು ಹೊತ್ತು ಕಾಲ ಕಳೆದು ಬರುವಂತಹ ಮತ್ತೆ ಒಂದಿಷ್ಟು ಸಹಾಯ ಮಾಡಿ ಬರುವಂತಹ ಒಂದು ಅಭ್ಯಾಸವನ್ನ ರೂಢಿಸ್ಕೊಂಡು ಬಂದಿದ್ದೀವಿ. ಏನ್ ಸಹಾಯ ಏನ್ ಮಾಡ್ತೀರಿ ಆಶ್ರಮಕ್ಕೆ ಹೋದಾಗ? ಅಂದ್ರೆ ಊಟದ ವ್ಯವಸ್ಥೆ ಏನಾದ್ರು ಅಲ್ಲಿನ? ಅದೇ ಊಟದ ವ್ಯವಸ್ಥೆ ಏನಾದ್ರು. ಇನ್ನು ಸರ್, ನಿಮ್ಮ ಮುಂದಿನ ಕಡೆದಾಗಿ ಹೇಳೋದಾದ್ರೆ, ಈ ಹೋರಾಟಗಳಲ್ಲಿ ಭಾಗಿಯಾಗ್ತಾ ಇದ್ದೀರಿ, BMTC ನೌಕರರು, ನೀವು ವೆಲ್ ಸೆಟಲ್ಡ್, ಇದೆಲ್ಲ ಬೇಕಾಗಿಲ್ಲ ನನಗೆ ತಾಪತ್ರೆ, ನಾನಾಯ್ತು ನನ್ನ ಸಂಸಾರ ಆಯ್ತು, ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಇದ್ಬಿಡೋಣ ಅಂತ ಹೇಳಿ ಸ್ವಾರ್ಥವಾಗಿ ಯೋಚನೆ ಮಾಡೋ ಜನರ ಮಧ್ಯೆ ನೀವೊಂದಷ್ಟು ಸಾಮಾಜಿಕ ಕಳಕಳಿ ಇಟ್ಕೊಂಡು ಬರ್ತಾ ಇದ್ರಲ್ಲ, ಏನ್ ಇದ್ರ ಉದ್ದೇಶ ಏನು? ನಿಮ್ಮ ಮುಂದಿನ ಗುರಿ ಏನು ಹೇಳೋದಾದ್ರೆ? ಮುಂದಿನ ಗುರಿ ಅಂತ ಏನಿಲ್ಲ, ನನ್ನ ದೇಹದ ಉಸಿರಿರೋವರೆಗೂ ಸಹ ನಾಡು ನುಡಿಯ ಪರವಾಗಿ ಒಂದಿಷ್ಟು ಕೆಲಸ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿನಿ ಅಷ್ಟೇ. ನಾವು ಇದನ್ನ ಮಾಡ್ಕೊಂಡು ಯಾವುದೋ ರಾಜಕೀಯಕ್ಕೂ ಬರ್ಲಿಕ್ಕಾಗಲ್ಲ. ಇವತ್ತಿನ ವ್ಯವಸ್ಥೆಯಲ್ಲಿ ನಮ್ಮ ನಾರಾಯಣಗೌಡರ ಆಶೀರ್ವಾದದಲ್ಲಿ ಒಂದಿಷ್ಟು ನಾಡು ನುಡಿಯ ಪರವಾಗಿ ಕೆಲಸ ಮಾಡಬೇಕು. ಜೊತೆಗೆ ನಾನು BMTC ಕನ್ನಡ ಸಂಘಟನೆ ಕಟ್ಟಿರೋದ್ರಿಂದ BMTC ನೌಕರರ ಮತ್ತು ಸಾರಿಗೆ ನೌಕರರ ಕ್ಷೇಮಾಭಿವೃದ್ಧಿವಾಗಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅದೊಂದು ಉದ್ದೇಶ. ಯಾಕಂತಂದರೆ ಇವತ್ತಿನ ದಿನಗಳಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಪರಭಾಷಿಕರು ಹೆಚ್ಚು ನಮ್ಮ ಬಸ್ನಲ್ಲಿ ಓಡಾಡ್ತಿರೋದ್ರಿಂದ ಒಂದಿಷ್ಟು ನಮ್ಮ ನೌಕರರಿಗೂ ಆ ಪರಭಾಷಿಕರಿಗೂ ಸಂಘರ್ಷ ನಿರಂತರವಾಗಿ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಸಂಘರ್ಷ ಆಗುತ್ತೆ. ಅವರು ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿರ್ಬೋದು. ನೀವು ಅವರೇ ಪ್ರಚೋದನೆ ಕೊಡ್ತಾರೆ ನೌಕರರಿಗೆ, ಕನ್ನಡ ಮಾತಾಡಲ್ಲ, ಹಿಂದಿ ಮೇ ಬೋಲೋ ಅಂತಾರೆ ಅವರು. ಇವ್ರಿಗೆ ಹಿಂದಿ ಬರಲ್ಲ ನಮ್ಮ ನೌಕರರಿಗೆ. ಆ ಸಂದರ್ಭ ಒಂದಿಷ್ಟು ಸಂಘರ್ಷ ಆಗುತ್ತೆ. ಅವಾಗ ಅವರು ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ಯಾಕಂದರೆ ಇವರು ಸರ್ಕಾರಿ ನೌಕರು, ಇವ್ರಿಗೆ ತೊಂದರೆ ಆಗಲಿ ಅಂತ ಉದ್ದೇಶದಿಂದ ಸರ್ಕಾರಿ ಸಂಸ್ಥೆ ನೌಕರರು ಇರೋದ್ರಿಂದ ಅವರು ಕಂಪ್ಲೇಂಟ್ ಕೊಡ್ತೀವಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟಂಥ ಸುಮಾರು ಉದಾಹರಣೆಗಳಿವೆ. ಆ ಸಂದರ್ಭದಲ್ಲಿ ನನಗೆ ಕರೆ ಮಾಡ್ತಾರೆ ನಮ್ಮ ನಿರ್ವಾಹಕರು, ಅನೇಕ ಸಂದರ್ಭ ಕರೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಣ್ಣ ಈ ರೀತಿ ಆಗಿದೆ, ನಿಮ್ಮ ರಕ್ಷಣಾ ವೇದಿಕೆಯಿಂದ ನಮಗೆ ಸಹಕಾರ ಕೊಡಿ, ನಿಮ್ಮ ಸ್ಥಳೀಯ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನ ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ರಾತ್ರಿ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಸಹ ನಾನು ರಿಸೀವ್ ಮಾಡ್ತೀನಿ, ಕರೆ ಸ್ವೀಕರಿಸಿ ಅವ್ರಿಗೆ ಉತ್ತರ ಕೊಡ್ತೀನಿ. ಅಲ್ಲಿಯ ಪೊಲೀಸ್ ಸ್ಟೇಷನ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ನಾರಾಯಣಗೌಡರ ಆಶೀರ್ವಾದದಿಂದ ಆ ಸಂದರ್ಭಗಳಲ್ಲಿ ಆ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ. ಅಷ್ಟೇ ಅಲ್ಲ, ನಮ್ಮ ನೌಕರರಿಗೆ ಏನೇ ಸಮಸ್ಯೆ ಆದರೂ ಸಹ ನಾನು ಅವ್ರ ಜೊತೆಗೆ ನಿಂತ್ಕೊತೀವಿ. ಯಾಕಂದರೆ ನನಗೊಂದು ಧೈರ್ಯ, ನನ್ನ ಹಿಂದೆ ನನ್ನ ಗುರುಗಳಿದ್ದಾರೆ, ಸನ್ಮಾನ್ಯ ನಾರಾಯಣಗೌಡರು ನನ್ನ ಹಿಂದೆ ಇರೋದ್ರಿಂದ, ಅವ್ರ ಆಶೀರ್ವಾದ ನನ್ನ ಮೇಲೆ ಇರೋದ್ರಿಂದ ನನ್ನ ನೌಕರಿಗೆ ಏನೇ ಸಮಸ್ಯೆ ಆದರೂ ಅವ್ರ ಜೊತೆ ನಾನು ನಿಂತ್ಕೊಳ್ತೀನಿ. ನಿಮ್ಮ ರಕ್ಷಣಾ ವೇದಿಕೆ ಸಂಘಟನೆಯಿಂದ ನೌಕರರಿಗೆ, BMTC ನೌಕರರಿಗೆ ಏನು ಅನುಕೂಲ ಏನಾಗಿದೆ ಅಂತೇಳಿ? ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಲ್ಲಿ ಇರೋದ್ರಿಂದ, ಸನ್ಮಾನ್ಯ ನಾರಾಯಣಗೌಡರ ಆಶೀರ್ವಾದ ಇರೋದ್ರಿಂದ ಈ BMTCಯಲ್ಲಿರ್ಬೋದು, KSRTCಯಲ್ಲಿರ್ಬೋದು ಒಂದಿಷ್ಟು ಪರಭಾಷಿಕರು ಓಡಾಡ್ತಿರೋದು ಹೆಚ್ಚಿರೋದ್ರಿಂದ ಅವರು ಕನ್ನಡ ಭಾಷೆ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕೆ ಬರ್ತಾರೆ. ನೀವು ಹಿಂದಿಲೇ ಮಾತಾಡ್ಬೇಕು, ಹಿಂದಿಲೇ ಬೋಲೋ ಅಂತ. ಆ ಕಡೆ ಮೊನ್ನೆ ಬೆಳಗಾವಿಯಲ್ಲಿ ಮರಾಠಿಲಿ ಮಾತಾಡಲಿಲ್ಲ ಅಂತೇಳಿ ನಮ್ಮ ನಿರ್ವಾಹಕರ ಮೇಲೆ ಅಲ್ಲೇ ಮಾಡಿ ಸುಮ್ಮನಾಗಲಿಲ್ಲ. ಆ ನಿರ್ವಾಹಕನ ಮೇಲೆ ಪೋಕ್ಸೋ ಕಾಯ್ದೆ ಅಡಿಲಿ ಪ್ರಕರಣ ದಾಖಲಿಸ್ತಾರೆ. ನಮ್ಮ ಹೆಣ್ಮಗುವನ್ನ ದಿಟ್ಟಿಸಿ ನೋಡಿದ್ರು ಅಂತೇಳಿ. ಪಾಪ 50-55 ವರ್ಷ ಆಗಿರುವಂತಹ ನಿರ್ವಾಹಕನ ಮೇಲೆ
ಅವತ್ತಿಗೆ ಆ ನಿರ್ವಾಹಕರ ಮೇಲೆ ಪೋಕ್ಸೋ ಪ್ರಕರಣ ಹಾಕಿದೆ ಅಂದ್ರೆ ಅವನಿಗೆ ಉದ್ಯೋಗಕ್ಕೆ ಸಮಸ್ಯೆ ಆಗುತ್ತೆ. ಅದಕ್ಕೆ ನಾನ್ ಬೇಲಬಲ್ ಕೇಸ್ ಇರೋದ್ರಿಂದ ಅವ್ನು ಜೈಲ್ಗೆ ಹೋಗ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಜೊತೆಗೆ ನಿಂತ್ಕೊಂಡು ನಾರಾಯಣಗೌಡರು ಸುಮಾರು 10,000 ಜನ ಕಾರವೇ ಕಾರ್ಯಕರ್ತರನ್ನ ಬೆಳಗಾವಿಯಲ್ಲಿ ಭಾರಿ ದೊಡ್ಡ ಹೋರಾಟ ಮಾಡ್ತಾರೆ. ಬೆಳಗಾವಿಯಲ್ಲಿ ಭಾರಿ ದೊಡ್ಡ ಹೋರಾಟ ಮಾಡಿ ಆ ಪೋಕ್ಸೋ ಕಾಯ್ದೆ ಪ್ರಕರಣವನ್ನು ವಾಪಸ್ ತಗೊಳ್ಳೋವರೆಗೂ ಸಹ ನಾನು ಬೆಂಗಳೂರಿಗೆ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತೇಳಿ ಭಾರಿ ದೊಡ್ಡ ಹೋರಾಟ ಮಾಡಿ ಆ ಪ್ರಕರಣವನ್ನ ವಾಪಸ್ ತಗೊಳ್ತಾರೆ. ಹಾಗಾಗಿ ಈ ರೀತಿ ಅನೇಕ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ನಾರಾಯಣಗೌಡರು ಆಗಿರ್ಬೋದು ನಮ್ಮ ಜೊತೆಗೆ KSRTC ಮತ್ತು BMTC ನೌಕರರ ಜೊತೆಗೆ ಬೆಂಬಲವಾಗಿ ನಿಂತಿದ್ದಾರೆ. ಸರ್, ಇಷ್ಟೆಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಸ್ಕೊಂಡಿದ್ದೀರಿ. ಜೊತೆಯಲ್ಲಿ BMTC ನಲ್ಲಿ ಕನ್ನಡ ಸಂಘ ಕಟ್ಟಿರುವಂತದ್ದು. ಸೊ ಇದರ ನಡುವೆ ನಿಮ್ಗೆ ಯಾವ್ದು ಸಮಸ್ಯೆಗಳಾಗಿಲ್ವಾ? ನಿಮಗೂ ಸಮಸ್ಯೆಗಳು ಅಂದ್ರೆ ನಿಮಗೂ ತೊಂದರೆಗಳು ಕೊಟ್ಟಿರೋ? ಪ್ರಾರಂಭದಲ್ಲಿ ಕೆಲವರು ತೊಂದರೆ ಕೊಡ್ತಿದ್ರು, ಅದನ್ನೆಲ್ಲ ನಿಭಾಯಿಸಿದೀವಿ. ಅವ್ರಿಗೆಲ್ಲ ಉತ್ತರ ಕೊಟ್ಟಿದೀವಿ. ನಮ್ಮ ನಾಯಕರು ಹೇಳ್ಕೊಟ್ಟಿದ್ದಾರೆ ಯಾವ್ಯಾವ ದೇವರಿಗೆ ಯಾವ್ಯಾವ ತರ ಪೂಜೆ ಮಾಡಬೇಕು ಹೇಳ್ಕೊಟ್ಟಿದ್ದಾರೆ. ಈಗ ರಂಗನಾಥ ಸ್ವಾಮಿಗೆ ಮೊಸರನ್ನ ಇಡಬೇಕು, ಮಾರಮ್ಮಂಗೆ ಬಲಿ ಕೊಡ್ಬೇಕು, ಕುರಿ ಕೋಳಿ ಕುಯ್ಬೇಕು. ಆ ರೀತಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಉತ್ತರ ಕೊಡಬೇಕು ಆ ರೀತಿ ಉತ್ತರ ಕೊಟ್ಟಿದ್ದೀವಿ. ಇತ್ತೀಚೆಗೆ ನಮ್ಮ ಮೇಲೆ ಬೆದರಿಕೆ ಹಾಕೋದು, ತೊಂದರೆ ಕೊಡೋದೆಲ್ಲ ಕಡಿಮೆ ಆಗಿದೆ. ಯಾಕಂದ್ರೆ ಈಗ ನಾವು ಬಂಡೆ ಆಗ್ಬಿಟ್ಟಿದ್ದೀವಿ, ಸುಮ್ಮನೆ ಚಿಚ್ಕೊಳ್ಳೋದು ಬೇಡ ತಲೆನ ಅಂತ ಸುಮ್ಮನೆ ಆಗ್ತಾರೆ. ಪ್ರಾರಂಭ ದಿನಗಳಲ್ಲಿ ತೊಂದರೆ ಕೊಟ್ಟಂತಹ ಅಧಿಕಾರಿ ವರ್ಗ ಇರ್ಬೋದು, ಕೆಲವರು ನಾಯಕರುಗಳು ಇರ್ಬೋದು, ಅವರೆಲ್ಲ ಇವತ್ತು ನಮ್ಮ ಜೊತೆ ಭಾಳ ಒಡನಾಟಿನಲ್ಲಿದ್ದಾರೆ. ನಾವಿವತ್ತು ಒಂಚೂರು ಬೆಳೆದು ನಿಂತ ಮೇಲೆ ಒಡನಾಟಿನಲ್ಲಿದ್ದಾರೆ. ಅವರೇ ಸಹಾಯ ಕೇಳಿ ಅನೇಕ ಸಂದರ್ಭದಲ್ಲಿ ಕರೆ ಮಾಡುವಂತಹ ಉದಾಹರಣೆಗಳು ಇವೆ. ಪ್ರೀತಮ್ ಸರ್, ಇಷ್ಟೆಲ್ಲ ಹೋರಾಟ BMTC ನಲ್ಲಿ ಕನ್ನಡ ಸಂಘದ ಹೋರಾಟ ಆಗಿರ್ಬೋದು, ಇಲ್ಲಿ ಶ್ರೀತರಾದಂಥ ನಾರಾಯಣಗೌಡರು ಸರ್ ಜೊತೆ ಸೇರ್ಕೊಂಡು ಒಂದಷ್ಟು ನಿಮ್ಮ ನೌಕರರ ಪರವಾಗಿ ಕನ್ನಡ ಸಂಘಟನೆಗಳನ್ನ ಬಳಸ್ಕೊಂಡು ಹೋರಾಟ ಮಾಡುವಂಥದ್ದಾಗಿರ್ಬೋದು, ನಿಮ್ಮ ನೌಕರರಿಗೆ ಏನು ಆ ಭಾಷಿಕರು ಏರುವಂತ ಆ ಒಂದು ದಬ್ಬಾಳಿಕೆ ಅಂತ ಸಂದರ್ಭದಲ್ಲೂ ಕೂಡ ನೀವು ಅವ್ರ ಜೊತೆ ನಿಲ್ಲುವಂಥದ್ದಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಮನೆಯವರ ಅಮ್ಮ ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬದ ಒಂದು ಬೆಂಬಲ ಆಗಿರ್ಬೋದು ಬೇಕೇ ಬೇಕು, ಇದೆಯಾ? ಇಲ್ಲ, ನನ್ನ ಪುಣ್ಯ ಅಂತ ಭಾವಿಸ್ಕೊತೀನಿ. ಆ ವಿಚಾರದಲ್ಲಿ ನಮ್ಮ ತಂದೆ ತಾಯಿ ಇರ್ಬೋದು, ನನ್ನ ಧರ್ಮಪತ್ನಿ ಇರ್ಬೋದು, ಒಂದಿಷ್ಟು ನಮ್ಮ ಜೊತೆಗೆ ನಿಂತ್ಕೊಂತಾರೆ. ಪ್ರಾರಂಭ ದಿನಗಳಲ್ಲಿ ನಮ್ಮ ತಾಯಿ, ನಮ್ಮ ತಂದೆ, ಒಡೆಯವರು, ಬೈಯೋರು. ಹೊರಗಡೆ ಹೋದ್ರೆ ನೋಡಿ, ನಮ್ಮ ತಾಯಿ ಫೋನ್ ಮಾಡಿದ್ರು, ಹೊರಗಡೆ ಹೋದ್ರೆ ಹೋರಾಟದಲ್ಲಿ ಪೊಲೀಸ್ ಲಾಠಿ ಬೂಟಿನ ಹೋದೆ, ಮನೆಗೆ ಬಂದ್ರೆ ತಂದೆ ತಾಯಿ ಒಡೆಯವರು. ಮಾತಾಡಿ, ಅಮ್ಮನೇ ಫೋನ್ ಮಾಡಿದಾರಲ್ಲ, ಮಾತಾಡಿ. ಹಲೋ ಹೇಳು. ಅಮ್ಮ, ಆಯ್ತಾ ತಿಂಡಿ? ಆಯ್ತು, ನಿಮ್ದಾಯ್ತಾ? ಇವತ್ತು ಒಂದು ಇಂಟರ್ವ್ಯೂ ಇದ್ದೆ, ನಮ್ಗೆ ಸ್ನೇಹಿತರು ಮಾತಾಡ್ತಾರೆ. ಅಮ್ಮ ನಮಸ್ತೆ. ಅಮ್ಮ ನಮಸ್ಕಾರ. ಅಮ್ಮ ಭಾಸ್ಕರ್ ತೋಟಗೆರೆ ಅಂತ ಹೇಳಿ ಈ ಸಂಜೆ ರಿಪೋರ್ಟರ್ ಮಾತಾಡ್ತೀನಮ್ಮ. ನಿಮ್ ಮಗವ್ರದ್ದು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ವಿ, ಹೌದಾ? ಅದೇ ಟೈಮ್ಗೆ ನಿಮ್ ಫೋನ್ ಬಂತು ಅಮ್ಮ. ಅಮ್ಮ, ಇವಾಗ ಒಂದು ಕ್ವಶನ್ ಕೇಳಿದೆ ನಿಮ್ ಮಗವ್ರ ಹತ್ರ. ಇಷ್ಟೆಲ್ಲ ಹೋರಾಟ ಮಾಡ್ತೀರಲ್ಲ, ನಾಡು ನುಡಿ ವಿಚಾರ BMTC ನಲ್ಲಿ ನೌಕರರ ಪರವಾಗಿ ಹೋರಾಟ ಮಾಡ್ತೀರಿ, ಅಮ್ಮವ್ರ ಸಪೋರ್ಟ್ ಇದೆಯಾ, ಮನೆಯಲ್ಲಿ ಕುಟುಂಬದ ಸಪೋರ್ಟ್ ಇದೆಯಾ ಅಂತ ಹೇಳಿ ನಿಮಗೂ ಕೂಡ ಅದೇ ಪ್ರಶ್ನೆ, ಮಗನಿಗೆ ಸಪೋರ್ಟ್ ಇದೆಯಾ ಅಂತ ಹೇಳಿ. ಅಮ್ಮ, ಈಗ ನಿನ್ಗೆ ಇದೆಲ್ಲ ಯಾಕೆ ಬೇಕಪ್ಪ, ಸುಮ್ನೆ ಮನೆ ಆಯ್ತು ಸಂಸಾರ ಆಯ್ತು ಹಂಗ್ ಮಾಡ್ಕೊಂಡಿರೋ ಅಂತ ಏನಾದ್ರು ಹೇಳಿದೀರಾ ಅಥವಾ ತಾವು ಸಪೋರ್ಟ್ ಮಾಡಿದೀರಾ ಅಂತ? ಸಪೋರ್ಟ್ ಮಾಡಿದೀವಿ. ಅವನು ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಭಾರಿ ಹೋರಾಟ ಮಾಡ್ತಾ ಇದ್ದಾನೆ. ಸುಮಾರು 15 ವರ್ಷನೇ ಆಯ್ತು. ಹೌದಮ್ಮ, ಹೋರಾಟ ಮಾಡ್ತಾ ಇದ್ದಾನೆ. ಖುಷಿ ಆಗುತ್ತೆ, ಮಾಡ್ಲಿ ಬೆಳಿಲಿ ಅನ್ನೋದು ಆಸೆ ನಮ್ಗೆ. ನಾರಾಯಣಗೌಡ್ರು ಇದಾರೆ ನಮ್ಗೆ, ಅದೊಂದ್ ಧೈರ್ಯ ಇದೆ. ಹೋರಾಟ ಮಾಡ್ಲಿ, ಒಳ್ಳೇದ್ ಮಾಡ್ಲಿ ಎಲ್ಲರೂ. ಥ್ಯಾಂಕ್ ಯು ಅಮ್ಮ. ನೋಡಿ ಪ್ರತಿಯೊಬ್ಬರು ಮನೆಯಲ್ಲೂ ಈ ರೀತಿ ಅಮ್ಮ ಅನ್ಸ್ಕೊಳ್ಳೋರು ಈ ರೀತಿ ಆಶೀರ್ವಾದ ಮಾಡ್ಬಿಟ್ರೆ ಮಕ್ಕಳು ಇನ್ನೂ ಅವ್ರಿಗೆ ಸಿಂಹ ಬಲ ಬರುತ್ತಮ್ಮ. ಹೌದು. ಥ್ಯಾಂಕ್ ಯು ಅಮ್ಮ. ನಮಸ್ತೆ ಅಮ್ಮ. ಸರಿ ಅಮ್ಮ, ಮಾಡಿ. ಸರ್, ಅಮ್ಮ ಕೂಡ ಹೇಳಿದ್ರು, ಅಂದ್ರೆ ಫೋನಲ್ಲಿ ಮಾತಾಡ್ತಾನೆ ಫೋನ್ ಬಂದಿದ್ದು ಅಮ್ಮಂದು ಒಂದ್ ರೀತಿ ಆಶ್ಚರ್ಯ ಅಂತ ಅನ್ಸುತ್ತೆ. ಸೊ ಕುಟುಂಬದ ಸಪೋರ್ಟ್ ಕೂಡ ನಿಮ್ಗಿದೆ? ಖಂಡಿತ ಕುಟುಂಬ ನಮ್ಮ ಜೊತೆಗೆ ಸಹಕಾರ ಕೊಡುತ್ತೆ. ತಂದೆ ತಾಯಿ ಇರ್ಬೋದು, ನನ್ನ ಧರ್ಮಪತ್ನಿ ಇರ್ಬೋದು, ನನ್ನ ಹೆಂಡತಿಯೂ ಸಹ ನಾನು ಹೋರಾಟದ ಸಂದರ್ಭದಲ್ಲಿ ಅವಳು ಸಹ ನನ್ನ ಜೊತೆಲಿ ಬಂದು ಹೋರಾಟದಲ್ಲಿ ಕೂತ್ಕೊಂಡು ಭಾಗವಹಿಸ್ತಾಳೆ. ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾಳೆ. ಅದು ಎಲ್ರಿಗೂ ಸಿಗೋದಿಲ್ಲ, ಅದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಎಸ್ ಪ್ರೀತಮ್ ಸರ್, ಇಷ್ಟೊತ್ತು ಸಾಕಷ್ಟು ನಮ್ಮ ವೀಕ್ಷಕರ ಜೊತೆ ನಿಮ್ಮ
ಹೋರಾಟದ ದಿನಗಳು, ಜೊತೆಯಲ್ಲಿ ಈ BMTC ನಲ್ಲಿ ಸಾಕಷ್ಟು ದಿನ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ BMTC ನೌಕರರ ಮೇಲೆ ಆಗುವಂತ ದಬ್ಬಾಳಿಕೆಗಳು. ನನಗೆ ಮೇರೆಕು ಕನ್ನಡ ನಯ್ಯಾತ ಈ ತರ ದೌರ್ಜನ್ಯಗಳನ್ನೆಲ್ಲ ನೋಡ್ತೀವಿ. ಅವ್ರು ವಿಡಿಯೋ ಮಾಡುವಂಥದ್ದು, ಅವ್ರ ಮೇಲೆ ಸುಳ್ಳು ಪೋಕ್ಸೋ ಕಾಯ್ದೆ ನೋಡಿ ಪೋಕ್ಸೋ ಪ್ರಕರಣ ಹಾಕಿದ್ರು. ಅಲ್ಲಿ ನಾರಾಯಣಗೌಡರು ಶ್ರೀಯುತರಾದಂತ ನಾರಾಯಣಗೌಡರು ಆದಿಯಾಗಿ ನೀವೆಲ್ಲರೂ ಕೂಡ ನೌಕರರ ಪರವಾಗಿ ಅಲ್ಲಿ ಪ್ರತಿಭಟನೆ ಮಾಡ್ತೀರಿ. ಈ ರೀತಿ ನೌಕರರ ಸಂಘ ಏನು ನೌಕರರ ಪರವಾಗೂ ಕೂಡ ಕೆಲಸ ಮಾಡ್ತೀರಿ, ನಾಡು ನುಡಿ ವಿಚಾರವಾಗೂ ಕೂಡ ಸಾಕಷ್ಟು ಹೋರಾಟ ಮಾಡ್ತಾ ಬಂದಿದ್ರಿ. ನಿಮ್ಮ ಮುಂದಿನ ದಿನಗಳು, ನಿಮ್ಮ ಹೋರಾಟದ ದಿನಗಳು ಮತ್ತಷ್ಟು ಉಜ್ವಲವಾಗಿರ್ಲಿ ಅಂತೇಳಿ ನಾವು ಕೂಡ ನಮ್ಮ ವಾಹಿನಿಯಿಂದ ಈ ಕಡೆಯಿಂದ ನಿಮಗೆ ಶುಭ ಕೋರ್ತೀವಿ. ಧನ್ಯವಾದಗಳು ಭಾಸ್ಕರ್ ಅವರೇ. ನೋಡಿರಲ್ಲ ವೀಕ್ಷಕರೇ, ಪ್ರೀತಮ್ ಯುವ ನಾಯಕ ಪ್ರೀತಮ್ KS ಅವರು ಸಾಕಷ್ಟು ನಾಡು ನುಡಿ ವಿಚಾರವಾಗಿ BMTC ನಲ್ಲಿ ನೌಕರರಾಗಿದ್ದುಕೊಂಡು BMTC ನೌಕರರ ಪರವಾಗಿ ಕೆಲಸ ಮಾಡುವುದರ ಜೊತೆಯಲ್ಲಿ ನಾಡು ನುಡಿ ವಿಚಾರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಬಂದಿರುವಂತದ್ದು. ಜೊತೆಯಲ್ಲಿ ನಾನೊಬ್ಬ ಕರ್ನಾಟಕ ರಕ್ಷಣಾ ವೇದಿಕೆಯ TA ನಾರಾಯಣಗೌಡ್ರ ಅವರ ಶಿಷ್ಯ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಳುವ ಜೊತೆಯಲ್ಲಿ ಸಾಕಷ್ಟು ಹೋರಾಟವನ್ನ ಮಾಡ್ತಾ ಬಂದಿರುವಂತದ್ದು. ಈ ರೀತಿ ಯುವ ನಾಯಕರು ಯುವ ಜನರೇಷನ್ಗೆ ಮುಂಬರುವಂತ ಒಂದು ಸಮುದಾಯಕ್ಕೆ, ಮುಂಬರುವಂತ ಒಂದು ಜನರೇಷನ್ಗೆ ಈ ರೀತಿಯ ಯುವ ನಾಯಕರುಗಳು ನಮ್ಮ ರಾಜ್ಯಕ್ಕೆ ಅತ್ಯವಶ್ಯಕ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಸುದ್ದಿಗೆ ಸಂಬಂಧಪಟ್ಟಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.